ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೋನಿ ಕ್ರಿಶ್ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ನಿನ್ನೆ ಬಂದುಬಿಟ್ಟು ನಾನು 2 ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಇದು ಬಂದುಬಿಟ್ಟು ಇಲ್ಲೇ ನಮ್ಮ ಪಕ್ಕದವ್ರದ್ದು ನಿಚ್ಚಾಪುರದವ್ರದ್ದು. ಅವರು 2 ಬ್ಲೌಸಸ್ ಮತ್ತು 1 ಸ್ಯಾರಿ ಜಿಗ್ ಫಾಲಿಗೆ ಕೊಟ್ಟಿದ್ದರು. ಲಂಬಾಣೀಸ್ ಆಗಿರೋದ್ರಿಂದ ಸ್ವಲ್ಪ ಲೇಸ್ ಹಾಕಿಬಿಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ. ಅವರು ಪಾಟ್ನೆಕ್ ಇಡ್ಲಿಕ್ಕೆ ಹೇಳಿದರು, ಅದೇ ಥರ ಪಾಟ್ನೆಕ್ ಇಟ್ಟಿದ್ದೀನಿ. ಮತ್ತು ಡಿಫ್ರೆಂಟ್ ಕುಚ್ಚೋದು ಕೂಡ ಹೇಳಿದರು. ಹಾಗಾಗಿ 3 ಲೇಯರಲ್ಲಿ ನಾನು ಬಟ್ಟೆನ ತೊಗೊಂಡ್ಬಿಟ್ಟು ಕುಚ್ಚು ಸಹ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಮಾಡಿದ್ದೀನಿ. ಸೀರೆ ಬಂದುಬಿಟ್ಟು ಕಾಂಬಿನೇಷನ್ ಇದೆ, ಸಿಮೆಂಟ್ ಕಲರ್ ಸ್ಯಾರಿ ಇದೆ, ಪಲ್ಲು ಬಂದುಬಿಟ್ಟು ನೇರ್ಲೆಂಡಿಂಗ್ ಕಲರ್ ಇದೆ. ಸೊ ಕಾಂಬಿನೇಷನ್ ಚೆನ್ನಾಗಿದೆ. ಅವರು ಡಿಸೈನ್ ಏನು ಬೇಡ, ಸಿಂಪಲ್ಲಾಗೇ ಇರಲಿ ಅಂತ ಹೇಳಿ ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಈ ವಿಡಿಯೋ ಪೂರ್ಣ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಇದು ಕೂಡ ಸೇಮ್ ಹೇಳಿದ್ರು ಅವರು, 2 ಲೇಯರ್ ಲೇಸ್ ಹಾಕಿಬಿಟ್ಟು ಸ್ವಲ್ಪ ಟ್ಯಾಗ್ ಏನಾದರೂ ಡಿಫ್ರೆಂಟಾಗಿ ಮಾಡಿ ಅಂತ ಹೇಳಿ. ಸೊ ನಾನು ಅದರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೀನಿ. ಸೊ ಆರಾಮಿರೋರು ಮನೇಲಿ ಟೈಮ್ ಇದೆ ಅಂತ ಹೇಳಿದರೆ ನೀವೊಂದು ಮಿಷಿನ್ ತೊಗೊಂಡ್ರೆ ಆರಾಮ್ಸೆ ನೀವು ಟೈಲರಿಂಗ್ ಮಾಡಿ ನಿಮ್ಮ ಖರ್ಚಿಗೆ ನೀವು ಆರಾಮಾಗಿ ದುಡ್ಕೋಬೋದು. ಡೈಲಿ ನೀವು 1 ಅವರ್ ಟೈಮ್ ಕೊಟ್ಟರೆ ಸಾಕು. ಮಿಷಿನ್ ತಂದಿಟ್ಕೊಂಡು ಯೂಟ್ಯೂಬಲ್ಲಿ ನೋಡಿನೇ ನೀವು ಆರಾಮಾಗಿ ಸ್ಟಿಚಿಂಗ್ನ ಕಲಿಬೋದು. ಟ್ರೈ ಮಾಡಿ, ಬೇಕಿದ್ರೆ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ನನ್ನ ಫ್ರೆಂಡು ಇವಾಗ ರೀಸೆಂಟಾಗಿ 15 ಡೇಸಿಂದ ಸ್ಟಾರ್ಟ್ ಮಾಡಿದ್ದಾಳೆ. ಯಾವ ಥರ ಏನು ಅಂತ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ, ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಹೇಳಬೇಕನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.